ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್. ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು ಹಾಗೂ ಗೃಹಿಣಿಯರಿಗೂ ಸಹ ನಮಸ್ಕಾರಗಳು. ಈಗ ಏನು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಹರಿದಾಡ್ತಿರೋ ವಿಷಯ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲದೆ ಈಗ ಕಾಂಗ್ರೆಸ್ ಕೊಟ್ಟಂಥ 5 ಗ್ಯಾರಂಟಿಗಳು ಬಂದ್ ಆಗ್ತಾವ. ಈಗ ತುಂಬ ಮಹಿಳೆಯರಿಗೆ ಇದೇ ಒಂದು ಕುತೂಹಲ ಆಗಿದೆ, ಏನು ನಮಗೆ ಬರುವಂಥ ಗೃಹಲಕ್ಷ್ಮಿ ಹಣ ನಮಗೇನು ಮುಂದೆ ಬರೋದಿಲ್ವಾ, ಹಾಗೂ ಉಚಿತ ಒಂದು ಸಾರಿಗೆ ವ್ಯವಸ್ಥೆ ಇತ್ತು ಅದು ಸಹ ನಮಗೆ ಬಂದಾಗುತ್ತಾ, ಮತ್ತು ರೇಷನ್ನಿನ 10 kg ಅಕ್ಕಿ ಬದಲು ಹಣ ಬರುವಂಥದ್ದು ಸಹ ಬಂದಾಗುತ್ತಾ, ಮತ್ತು ಉಳಿದಂತಹ ಈಗ ಯುವ ನಿಧಿನೂ ಸಹ ಏನು ಸ್ಟೂಡೆಂಟ್ಸ್ಗೆ ಹೋಗೋದು ಬಂದಾಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಒಂದು ಕುತೂಹಲ ಸಹ ಇರುತ್ತೆ. ಈಗ ಕಾಂಗ್ರೆಸ್ನ ಗ್ಯಾರಂಟಿಯಾದ ಗೃಹಲಕ್ಷ್ಮಿ ಯೋಜನೆ ತುಂಬ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇರ್ತೀರ. ಗೃಹಲಕ್ಷ್ಮಿ ಯೋಜನೆ ಹಾಗೂ ಶಕ್ತಿ ಯೋಜನೆ ಇವೆರಡು ಬಂದ್. ಗೃಹಲಕ್ಷ್ಮಿ ಯೋಜನೆ ಹಾಗೂ ಶಕ್ತಿ ಯೋಜನೆ ಬಂದ್ ಆಗಿದ್ದಾವ ಅಂತ ಸಿದ್ದರಾಮಯ್ಯನವರು ನಿಮಗೇನಾದರೂ ಮಾಹಿತಿಯನ್ನು ಕೊಟ್ಟಿದ್ರಾ? ನೋಡ್ತಿರ್ಬೋದು. ನಾನು ಇವಾಗ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಮಾಹಿತಿಗಳನ್ನು ಇಲ್ಲಿ ತಿಳಿಸ್ಕೊಡ್ತೇನೆ. ಡೈರೆಕ್ಟಾಗಿ ಒಮ್ಮೆ ನೀವೇ ನೋಡಿ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಒಂದು ಏನು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ 2,000 ರೂಪಾಯಿ ಬರೋದಿಲ್ಲ. ಮತ್ತು ಗೃಹಲಕ್ಷ್ಮಿ ಅಷ್ಟೇ ಅಲ್ಲದೆ ಒಂದು ಬಸ್ನ ವ್ಯವಸ್ಥೆ ಸಹ ಏನಿದೆ ಇನ್ನು ಮುಂದೆ ಸಿಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಈ ಕೆಲಸವನ್ನು ಮಾಡದೇ ಇರೋರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಇನ್ನು ಗೃಹಲಕ್ಷ್ಮಿ ಯೋಜನೆ ಇನ್ನು ಏನೇನು ಕೆಲಸ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ. ಹೌದು, ನೀವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೂ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂಥೇಳಿ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬ ಮಹಿಳೆಯರಿಗೂ, ಅಂದರೆ ಈಗ ಯಾರಿಗೆಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ, ಅದೇ ರೀತಿಯಾಗಿ ಶಕ್ತಿ ಯೋಜನೆ ಅಂದರೆ ಉಚಿತ ಸಾರಿಗೆ ವ್ಯವಸ್ಥೆ ಯಾವ ಥರ ಮುಂದೆ ಚಾಲ್ತಿಯಲ್ಲಿದೆ, ಅದೇ ರೀತಿಯಾಗಿ ಇದೊಂದು ಚಾಲ್ತಿಯಲ್ಲಿರುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ನಿಮಗೆ ಯಾವುದೇ ಕಾರಣಕ್ಕೂ ಒಂದು ಈ ಯೋಜನೆಗಳು ಸಹ ನಿಲ್ಲೋದಿಲ್ಲ, ಇವು ಯೋಜನೆಗಳು ಮುಂದುವರುತ್ತೆ ಅಂಥೇಳಿ ಕೆಲವರು ಸಹ ಹೇಳ್ತಾ ಇದ್ದಾರೆ. ಈಗ ನಮ್ಮ DK ಸಾಹೇಬರು ಹಾಗೂ ನಮ್ಮ ಒಂದು CMನಾದಂಥ ಸಿದ್ದರಾಮಯ್ಯನವರು ಏನಾದರೂ ನೇರವಾಗಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಒಂದು ಪ್ರೆಸ್ ಮೀಟ್ಗಳಲ್ಲಿ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರಾ? ಗೃಹಲಕ್ಷ್ಮಿ ಯೋಜನೆ ಬಂದಾಗುತ್ತೆ ಅಂತ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ರಾ? ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ನೀವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ವಿಡಿಯೋ ನೋಟಿಫಿಕೇಷನ್ಸ್ಗಳು ಏನಿವೆವು ಎಲ್ಲವೂ ಸಹ ನಿಮಗೆ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನೀವು ಏನು ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಈಗ ಏನು ಕಾಂಗ್ರೆಸ್ನ ಗ್ಯಾರಂಟಿಗಳಾದ 5 ಗ್ಯಾರಂಟಿಗಳಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಏನು ಗ್ಯಾರಂಟಿ ಏನಿದೆ ಬಂದಾಗುತ್ತೆ ಅಂತ ಹೇಳಿದರು. ಈ ಬಂದ್ ಆಗದೇ ಇರೋಕ್ಕೆ ಕಾರಣ ಮತ್ತು ಈ ಮಾಹಿತಿಯನ್ನು ತಿಳಿಸಿದವರು ಸಹ ಯಾರಪ್ಪ ಅಂತಂದರೆ ಸಿದ್ದರಾಮಯ್ಯನ ನೇರವಾಗಿ ಅವರೊಂದು ಟ್ವೀಟ್ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸಿದ್ದರಾಮಯ್ಯನವರೇ ನೇರವಾಗಿ ಅವರು ಟ್ವೀಟ್ ಮಾಡಿದಂಥ ಒಂದು ಮಾಹಿತಿ ಇಲ್ಲಿದೆ ನೋಡ್ತಿರ್ಬೋದು. ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ರಾಜ್ಯ ದಿವಾಳಿ ಆಗಬೇಕು ಎಂಬ ಆಸೆ ನಿಮಗಿದ್ದರೂ ಅದು ಈಡೇರುವುದಿಲ್ಲ. ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತದೆ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯು ಸುಭದ್ರವಾಗಿರುತ್ತದೆ ಅಂತೇಳಿ ಟ್ವೀಟನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗ ಅಶೋಕ್ ಅವರಿಗೆ ಒಂದು ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರೊಂದು ಸೋಷಿಯಲ್ ಮೀಡಿಯಾಗಳ ಅಥವಾ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಅಪ್ಡೇಟ್ ಇತ್ತು. ಆ ಅಪ್ಡೇಟ್ ಏನಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅವರಿಗೆ ಅಂದರೆ ಅಶೋಕ್ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನದು ಕಾಂಗ್ರೆಸ್ಸಿನ ಒಂದು ಈ 5 ಗ್ಯಾರಂಟಿಗಳಿಗೋಸ್ಕರ ಯಾವುದೇ ರೀತಿಯಾಗಿ ಕಾಂಗ್ರೆಸ್ ಗೆದ್ದಿಲ್ಲ. ಅಂದರೆ ಕರ್ನಾಟಕದಲ್ಲಿ ಈ ಒಂದು ಯೋಜನೆಗಳನ್ನು ಮಾಡಿದರು, ಪಂಚ ಯೋಜನೆಗಳನ್ನು ಮಾಡಿದರು. ಏನು ಒಂದು ಈ 5 ಗ್ಯಾರಂಟಿಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಮತ್ತು ಅದೇ ರೀತಿಯಾಗಿ ಈ ಒಂದು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಒಂದು 5 ಗ್ಯಾರಂಟಿಗಳೇನಿದೆ ಇವುಗಳನ್ನು ಪಡೆದುಕೊಳ್ಳಲು ಯಾರು ಸಹ ನಿಮಗೆ ಓಟನ್ನು ಹಾಕಿಲ್ಲ ಅಂತೇಳಿ ಒಂದು ಟ್ವೀಟನ್ನು ಸಹ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನ್ಯೂಸ್ಗಳಲ್ಲಿ ಸಹ ಇದು ಹರಿದಾಡಿದೆ ಅಂತಲೇ ಹೇಳ್ಬೋದು. ಇಲ್ಲೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಸ್ನೇಹಿತರೆ. ಸಾಲ ಮಾಡಿ ಸಂಬಳ ಕೊಡುವ ದುರಸ್ಥಿತಿ ನಮ್ಮ ಸರ್ಕಾರಕ್ಕೆ ತಲುಪಿಲ್ಲ. ನಿಮಗೆ ಬರುವ ಸಂಬಳದಲ್ಲಿ ಏನಾದರೂ ಹೆಚ್ಚು ಅನಿಸಿದರೆ ಅಂತ ಅಷ್ಟೇ, ಹೆಚ್ಚು ಅನಿಸಿದರೆ ಅಷ್ಟೇ ಅಲ್ಲಿಗೆ ಏನು ಒಂದು ಸಿದ್ದರಾಮಯ್ಯವರು ಫುಲ್ ಸ್ಟಾಪನ್ನು ಇಟ್ಟು ಒಂದು ಟ್ವೀಟನ್ನು ಕ್ಲೋಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಗ್ಯಾರಂಟಿಗಳಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ನಿಮಗೆ ಏನು ಸೇರಬೇಕಾಗಿದೆ ಹಣ
ಒಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಮತ್ತು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಮತ್ತು ವಿದ್ಯಾನಿಧಿ ಆಗಿರ್ಬೋದು, ಇವೇನಿದೆ ಎಲ್ಲವೂ ಸಹ ಪ್ರತಿಯೊಬ್ಬರಿಗೆ ಈಗ ಬರುವಂಥವ್ರು ಯಾರ್ಯಾರಿದ್ದಾರೋ ಎಲ್ಲರಿಗೂ ಸಹ ಏನಿದೆ ಗ್ಯಾರಂಟಿಗಳು ಮುಂದುವರಿಯುತ್ತೆ ಅಂತಲೇ ಸಹ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈಗೇನು ನಿಮಗೆ ಬರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಪ್ರತಿಯೊಬ್ಬರಿಗೂ ಸಹ ಬರುತ್ತೆ. ಈಗ ನಿಂತಿರುವಂಥ ಒಂದು ಗೃಹಲಕ್ಷ್ಮಿ ಹಣ 9, 10, 11, 12ನೇ ಕಂತಿನ ಹಣ ಏನಿವೆ ಇವು ಸಂಪೂರ್ಣವಾಗಿ ನಿಮ್ಮೊಂದು ಖಾತೆಗೆ ಜಮಾ ಆಗ್ತವೆ. ಆದರೆ ಒಂದೇ ಸಾರಿಗೆ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಖಾತೆಗೆ ಜಮಾ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗ ಒಂದು ಸರ್ಕಾರ ನಡೆಸುವುದೇ ತುಂಬ ಕಷ್ಟ ಆಗಿದೆ. ಹಾಗಾಗಿ ಪ್ರತಿ ತಿಂಗಳಲ್ಲಿ 2 ಬಾರಿ ಆದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನಿಮ್ಮೊಂದು ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಿಮಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತಂದರೆ ನಿಮ್ಮ ಒಂದು ಅಂದರೆ ಇವರು ಕಾಂಗ್ರೆಸ್ನವರು ಕೊಟ್ಟಂಥ ದಿನಾಂಕ ಏನಿದೆ 20ನೇ ತಾರೀಕು, ಆ 20ನೇ ತಾರೀಕಿಗೆ ಪ್ರತಿ ತಿಂಗಳು ನಿಮಗೆ ಏನಾಗುತ್ತೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದೇ ಸಾರಿಗೆ ನಿಮ್ಮ ಒಂದು 9, 10, 11, 12ನೇ ಕಂತಿನ ಹಣ ಏನಿದೆ ನೇರವಾಗಿ ನಿಮ್ಮ ಒಂದು ಖಾತೆಗೆ ಜಮಾ ಆಗೋದಿಲ್ಲ. ಯಾಕೆಂದರೆ ಇನ್ನು ಉಳಿದಂತಹ ತುಂಬ ಜನರಿದ್ದಾರೆ, ಅವ್ರಿಗೂ ಸಹ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಮತ್ತು 1, 2, 3 ಕಂತಿನ ಹಣ ಬರದೇವರು ತುಂಬ ಜನ ಇದ್ದಾರೆ, ಅವ್ರಿಗೂ ಸಹ ಹಣ ಬಂದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ 1 by 1 ಸಂಪೂರ್ಣವಾಗಿ ಏನಿದೆ ಎಲ್ಲರಿಗೂ ಸಹ ಅಮೌಂಟ್ನ ಹಾಕಬೇಕಾಗಿದೆ. ಹಾಗಾಗಿ ಸ್ವಲ್ಪ ಸಮಯದವರೆಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಗ್ಯಾರಂಟಿಗಳನ್ನು ಇವರು ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಟ್ವಿಟ್ಟರ್ ಮೂಲಕ ಖಡಕ್ ಉತ್ತರವನ್ನು ಕೊಟ್ಟ ಸಿದ್ದರಾಮಯ್ಯ ಅವರಿಗೆ ಜೈ ಹೇಳೋಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ನಿಲ್ಲಲ್ಲ, ಈ ಪಂಚ ಗ್ಯಾರಂಟಿಗಳು ಯೋಜನೆಗಳು ಸಹ ನಿಲ್ಲಲ್ಲ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಅತಿ ಬೇಗನೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಶಕ್ತಿ ಯೋಜನೆ ಸಹ ಚಾಲ್ತಿಯಲ್ಲೇ ಇರುತ್ತೆ. ಎಷ್ಟೋ ಜನರು ಒಂದು ಗೃಹಲಕ್ಷ್ಮಿ ಅಷ್ಟೇ ಅಲ್ಲದೆ ಶಕ್ತಿ ಯೋಜನೆ ಸಹ ಮುಂದುವರಿಯಲಿ ಅಂತೇಳಿ ತಿಳಿಸಿದ್ದಾರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.